ಇನ್ನು ಮಾದಿಗ ಸಮುದಾಯದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ತುಮಕೂರಿನಲ್ಲಿ ಮಾದಿಗ ಸಮಾಜ ಇದೀಗ ಒತ್ತಾಯವನ್ನ ಮಾಡಿದೆ. ಹೊಸ ಸರ್ಕಾರದ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹದ್ದು ಮಾದಿಗ ಸಮಾಜದ ಸರ್ವೋಚ್ಚ ನಾಯಕ KH ಮುನಿಯಪ್ಪ ಅವರಿಗೆ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಮುನಿಯಪ್ಪನವರ ಪಾತ್ರ ಬಹಳಷ್ಟು ದೊಡ್ಡದಾಗಿರತಕ್ಕಂತಹದ್ದು. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಆಯ್ಕೆಯಾಗಿದ್ದಾರೆ KH ಮುನಿಯಪ್ಪ. ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು KH ಮುನಿಯಪ್ಪ. ಹೊಸ ಸರ್ಕಾರದ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಇದೀಗ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಸಮಾಜದ ಬಂಧುಗಳು. ಈ ಬಗ್ಗೆ ತುಮಕೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ KH ಮುನಿಯಪ್ಪ ಇದೀಗ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೊಸ ಸರ್ಕಾರದ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಮಾದಿಗ ಸಮಾಜದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪ ಅವರಿಗೆ ಕೊಡಬೇಕು. DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮುನಿಯಪ್ಪ ಅವರನ್ನು ಒಂದು ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿರುವಂತಹದ್ದು. ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಮುನಿಯಪ್ಪನವರ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಆಯ್ಕೆಯಾಗಿರ್ತಕ್ಕಂಥದ್ದು KH ಮುನಿಯಪ್ಪ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರುವಂತಹ ಅನುಭವವನ್ನು ಹೊಂದಿದ್ದಾರೆ. ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಚಿವರಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು KH ಮುನಿಯಪ್ಪ. 5 ದಶಕಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಸರ್ಕಾರದ ಆಡಳಿತದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂತಹದ್ದು. ಸಾಮಾಜಿಕ ನ್ಯಾಯಪರ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಹಿರಿಯ ಮುತ್ಸದಿ ಅಂತಲೇ ಹೇಳಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಾದಿಗ ಜನಪ್ರತಿನಿಧಿಗಳಿಗೆ ಪ್ರಮುಖ ಖಾತೆಯನ್ನು ನೀಡದೆ ಅನ್ಯಾಯವನ್ನು ಮಾಡಲಾಗ್ತಾ ಇದೆ. ಸಮುದಾಯದ ಇತರೆ ಶಾಸಕರುಗಳಿಗೆ ಮಂತ್ರಿ ಸ್ಥಾನವನ್ನು ಕೂಡ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಇದೀಗ ಸಮಾಜದ ಮುಖಂಡರು. ವಿಧಾನ ಪರಿಷತ್ನಲ್ಲಿ ಖಾಲಿರ್ತಕ್ಕಂಥ MLC ಸ್ಥಾನ ಹಾಗೆ ರಾಜ್ಯಸಭೆಯಲ್ಲಿ ಖಾಲಿರುವಂತಹ ರಾಜ್ಯಸಭಾ ಸ್ಥಾನ ಮಾದಿಗ ಸಮುದಾಯಕ್ಕೆ ನೀಡಬೇಕು, ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಈ ಒಂದು ಮಾದಿಗ ಸಮಾಜ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ YH ಹುಚ್ಚಯ್ಯ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಆಕ್ರೋಶ ಅಸಮಾಧಾನವನ್ನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ YH ಹುಚ್ಚಯ್ಯನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇದೀಗ ಮುನಿಯಪ್ಪರವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಉಳಿದಂತಹ ಶಾಸಕರನ್ನು ಸಚಿವ ಸ್ಥಾನವನ್ನಾಗಿ ಮಾಡಬೇಕು, ಉಳಿದಂತಹ ಕಾರ್ಯಕರ್ತರಾಗಿ ಯಾರೆಲ್ಲ ಕೂಡ ದುಡಿದಿದ್ದಾರೆ ಅವರಿಗೊಂದು ವ್ಯವಸ್ಥೆ ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ YH ಹುಚ್ಚಯ್ಯ. ಆದರೆ ಈ ಸಚಿವ ಸಂಪುಟದಲ್ಲಿ ನಮಗೆ ಒಂದು ಪ್ರಮುಖವಾದಂಥ ಖಾತೆಗಳನ್ನ ಕೊಡಬೇಕು, ಮುನಿಯಪ್ಪನವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು, ಮತ್ತೆರಡು ಕ್ಯಾಬಿನೆಟ್ನಲ್ಲಿ ಮಾದಿಗರ 2 ಮಂತ್ರಿಗಳನ್ನ ಮಾಡಬೇಕು ಅಂತ ನಾವು ಒಬ್ಬರಿಂದ ಈ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಸಾಮೂಹಿಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಮಗೆ ಕಳೆದ ಕಾಂಗ್ರೆಸ್ಸೇತರ ಸರ್ಕಾರಗಳು, ಅದು ಹೆಗಡೆಯವರ ಸರ್ಕಾರ ಇರ್ಬೋದು ಮತ್ತು JH ಪಟೇಲ್ ಸರ್ಕಾರ ಇರ್ಬೋದು, ದೇವೇಗೌಡರ ಸರ್ಕಾರ ಇರ್ಬೋದು, ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ ನಮ್ಮವರಿಗೆ ಉತ್ತಮವಾದಂಥ ಪ್ರಮುಖವಾದಂಥ ಖಾತೆಗಳನ್ನ ಕೊಟ್ಟು ನಮಗೆ ಯಾವುದೇ ಬಾಧ್ಯತೆ ಇದ್ದಂಗೆ ನೋಡ್ಕೊಂಡಿದ್ದು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಯಾವ ಸಮಾಜದ ಪರವಾಗಿದ್ದೀವಿ ಅಂತ, ಬಡಬಗ್ಗರ ಪರವಾಗಿದ್ದೀವಿ ಅಂತ ಹೇಳುವಂಥ ಕಾಂಗ್ರೆಸ್ ಸರ್ಕಾರದಲ್ಲೇ ನಮ್ಮನ್ನ ಕಡೆಗಣಿಸಿರೋದು ಬಹಳ ವಿಷಾದದ ಸಂಗತಿ. ನಮ್ಮ ಮುಖಾಂತರ ಸರ್ಕಾರಕ್ಕೆ ಬರುವ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಯಾಕೆ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷ ಮಾದಿಗ ಸಮಾಜಕ್ಕೆ ಮಲತಾಯಿಗಳನ್ನು ತರ್ತಾ ಇದ್ದೀರಿ? ಒಂದು ಡೆಪ್ಯೂಟಿ CM ಕೊಡಿ ಅಂತ ನಾವು ಕೇಳಬೇಕಾ ನಿಮ್ಮನ್ನ? ಇವತ್ತು ನೋಡಿ ಹೆಂಗೆ ಅರ್ಧಾಡ್ತಾರೆ ನಿಮ್ಮ ರೆಕಮೆಂಡೇಶನ್ಗಳು ಎಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇಲ್ವಾ? ಪ್ರಿಯಾಂಕೆ ಖರ್ಗೆ ಹೆಸರು ಬರುತ್ತೆ, ಮತ್ತೆ G ಪರಮೇಶ್ವರ್ ಹೆಸರು ಬರುತ್ತೆ. ಡೆಪ್ಯೂಟಿ CM ಆಗಿದ್ರಪ್ಪ ಅವರು, ಆ ಸಮಾಜದಿಂದ ಆಗಿದ್ದಾರೆ. ಮಾದಿಗ ಸಮಾಜದಲ್ಲಿ KH ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷನೇ ನನ್ನ ತಾಯಿ ತಂದೆ ಅನ್ಕೊಂಡು ಇಷ್ಟು ವರ್ಷ ಶ್ರಮ ಹಾಕಿದ್ರಲ್ಲ, 7 ಸಾರಿ MP ಆಗಿದ್ರು, ಅಲ್ಲೂ ಸೇವೆ ಮಾಡಿದ್ರಲ್ಲ, 2 ಸಾರಿ ಕೇಂದ್ರ ಸಚಿವರಾಗಿ
ಏನ್ ಮಾಡ್ಬೇಕಾಗಿದೆ? ಬಿಜೆಪಿ ಇದ್ದಿದ್ದಕ್ಕೆ ಗೋವಿಂದ ಕಾರಜೋಳ ಕರೆದು ಡೆಪ್ಯೂಟಿ ಸಿಎಂ ಮಾಡಿದವ್ರನ್ನ ನೀವೇನ್ ಮಾಡಬಾರ್ದು? ಕೆ ಎಚ್ ಮುನಿಯಪ್ಪನ ಡೆಪ್ಯೂಟಿ ಸಿಎಂ ನಾವು ಕೇಳಬೇಕು ಸಮಾಜದವರು. ತುಮಕೂರು ಜಿಲ್ಲೆ ಮಾದಿಗ ಮಹಾಸಭಾ, ಮಾದರ ಮಹಾಸಭಾ ಹಾಗೂ ಎಲ್ಲ ಸಮುದಾಯದ ಮುಖಂಡರುಗಳು ಪತ್ರಿಕಾಗೋಷ್ಠಿ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಈಗ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈಗ ಅವರು ರಾಜೀನಾಮೆ ಕೊಟ್ಟು ಬೇರೆ ಪರ್ಯಾಯ ಈಗಾಗಲೇ ಬಹುಶಃ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಸರ್ಕಾರ ರಚಿಸ್ತಾ ಇದೆ. ಅದು ಒಂದು ಸ್ವಾಗತಾರ್ಹ ವಿಷಯ. ಆದರೆ ಈ ಸಂದರ್ಭದಲ್ಲಿ ಈ ಶೋಷಿತ ಸಮುದಾಯದ, ವಿಶೇಷವಾಗಿ ಮಾದಿಗ ಬಹುದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ, ಈ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹುಶಃ ಇವತ್ತಿನವರೆಗೂ ಸಾಮಾಜಿಕ ನ್ಯಾಯ ಸರಿಯಾಗಿ ಸಿಕ್ಕಿಲ್ಲ. ಆದರೆ ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಹುಪಾಲು ಈ ಸಮುದಾಯ ಸಾಮಾಜಿಕ ನ್ಯಾಯ ಮತ್ತು ಕೋಮುವಾದಿಗಳ ವಿರುದ್ಧ ಜಾತ್ಯತೀತ ಎತ್ತಿಡಿಯೋಂಥ ಪಕ್ಷ ಅಂತ ಎಲ್ಲರೂ ಒಕ್ಕೂರ್ಲಿಂದ ಬೆಂಬಲಿಸಿರೋದ್ರಿಂದ ಈ ಹಿಂದೆ ಕ್ಯಾಬಿನೆಟ್ಟಲ್ಲಿ ಅಂಥ ಉನ್ನತವಾದ ಹುದ್ದೆ ಸಿಗದೆ ಇರೋದ ಕೊಟ್ಟಿಲ್ಲ. ಅದಕ್ಕೆ ಈ ಸಮಾಜದ ಬಹುಮುಖ್ಯ ಹಿರಿಯ ಮುಖಂಡರು 7 ಬಾರಿ ಸಂಸದರಾಗಿ ಈಗ ಆಹಾರ ಮತ್ತು ನಾಗರಿಕ ಸಚಿವರಾದ ಕೆ ಎಚ್ ಮುನಿಯಪ್ಪನವ್ರಿಗೆ ಕಡ್ಡಾಯವಾಗಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯ ಎತ್ತಿಡಿಬೇಕು. ಮತ್ತು ಈಗ ಖಾಲಿ ಇರುವ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಮತ್ತು ನಿಗಮ ಮಂಡಳಿಗಳಲ್ಲಿ ವಿಶೇಷವಾಗಿ ಈ ಜಿಲ್ಲೆಯ ಈ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳ ಪಕ್ಷದಲ್ಲಿ ಕೆಲಸ ಮಾಡಿರುವಂಥ ಮುಖಂಡರುಗಳ ಗುರುತಿಸಿ ಅವ್ರಿಗೆ ಅಧಿಕಾರ ಅವಕಾಶಗಳನ್ನ ಕಲ್ಪಿಸಬೇಕು.